ಗೆದ್ದು ಪಿಯು ಎಕ್ಸಾಮ್ನಲ್ಲಿ ಹಳ್ಳಿ ಹೈದನ ಸಾಧನೆ. ಬಡತನದಲ್ಲಿ ಓದಿ ಗೆದ್ದ ವಿಜಯ್ಗೆ ಓದೋದಕ್ಕೆ ದಾನಿಗಳು ನೆರವನ್ನು ನೀಡ್ತಾ ಇದ್ದಾರೆ. 2 ತಿಂಗಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂತ ವಿಜಯ್ ಬಳಿಕ ಪಿಯುಸಿಯಲ್ಲಿ 95% ಸಾಧನೆ ಮಾಡಿದ್ದಾನೆ. ವಾಣಿಜ್ಯ ವಿಭಾಗದಲ್ಲಿ ವಿಜಯ್ ಮಜ್ಜಿಗುಡ್ಡ ಉತ್ತಮ ಸಾಧನೆ ಮಾಡಿದ್ದು ಗದಗದ ಅಂತೂರು ಬೆಂತೂರು ಗ್ರಾಮದ ವಿದ್ಯಾರ್ಥಿ ವಿಜಯ್. ವಿಜಯ್ನ ಕಷ್ಟದ ದಿನ ಸಾಧನೆ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿದೆ. ವಿಜಯ್ಗೆ ನೆರವು ನೀಡೋದಕ್ಕೆ ಬಿಜೆಪಿಯ ವಿಜಯ್ ಕುಮಾರ್ ಈಗ ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸಿಎ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ವಿಜಯ್ ಮಜ್ಜಿಗುಡ್ಡ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. 2 ವರ್ಷ ಪ್ರಜ್ಞಾಹೀನ ಸ್ಥಿತಿಯಲ್ಲಿತ್ತು. 2 ತಿಂಗಳುಗಳ ಕಾಲ ಅದಾದ ಬಳಿಕ ಎಕ್ಸಾಮ್ ಅನ್ನ ಬರೆದು 95% ಅಂಕ ತಗೊಂಡಿದ್ದಾರೆ. ಈಗ ವಿಜಯ್ ಸಾಧನೆಯನ್ನ ನೋಡಿ ಬಿಜೆಪಿ ಮುಖಂಡ ವಿಜಯ್ ಕುಮಾರ್ ನೆರವು ನೀಡೋದಕ್ಕೆ ಮುಂದೆ ಬಂದಿದ್ದಾರೆ. ಸಿಎ ಮಾಡಬೇಕು ಅನ್ನುವ ಆಸೆಯನ್ನ ಇಟ್ಕೊಂಡಿದ್ದಾನೆ ವಿಜಯ್. ಹಾಗಾಗಿ ಹಣಕಾಸಿನ ನೆರವು ನೀಡೋದಕ್ಕೆ ವಿಜಯ್ ಕುಮಾರ್ ಮುಂದೆ ಬಂದಿದ್ದಾರೆ. ನೋಡ್ಕೊಂಡು ಲಗ್ನ ಆಗೈತಿ, ಮಕ್ಕಳದಾರ, ಅವ ಇವತ್ತಿಗೆ ಅದು ಇನ್ಸ್ಟಾದಾಗ ಐತಿ. ವಿಜಯ್ ಅನ್ನುವ ವಿದ್ಯಾರ್ಥಿಗೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ 2 ತಿಂಗಳ ಕಾಲ ಪ್ರಜ್ಞಾಹೀನ ಸ್ಥಿತಿಯೊಳಗಿಲ್ಲಿ ಆತ ಇರ್ತಾನೆ. ಅದಾದ ನಂತರ PUC ಎಕ್ಸಾಮ್ ತಯಾರಿ ನಡೆಸಿ 95% ಸಾಧನೆಯನ್ನು ಕೂಡ ಮಾಡಿರ್ತಾನೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದೀರ್ಘ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಆದ ನಂತರ ಅದರ ಇಂಪ್ಯಾಕ್ಟ್ ಎನ್ನುವಂತೆ ಬಿಜೆಪಿ ಮುಖಂಡ ವಿಜಯ್ ಕುಮಾರ್ ಗಡ್ಡಿಯವರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅವನಿಗೆ ಸನ್ಮಾನ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅವನ ಶಿಕ್ಷಣದ ಜವಾಬ್ದಾರಿಯನ್ನು ನಾನು ಹೊರತೇನೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸುವರ್ಣ ವಾಹಿನಿಯಲ್ಲಿ ನೀವೇನು ಪ್ರಸಾರ ಮಾಡಿದ್ರಿ ಅದನ್ನು ನೋಡೋದ್ರ ಮುಖಾಂತರ ನನಗೆ ಮನಸ್ಸಿನ ಮೇಲೆ ಪರಿಣಾಮ ಆಗಿ ಆ ಹುಡುಗನ ವಿದ್ಯಾಭ್ಯಾಸದ ವೆಚ್ಚವನ್ನು ನಾನು ಭರಿಸ್ತೀನಿ. ಮುಂಬರೋ ದಿನದೊಳಗೆ ಅವ ಏನು ಕಲಿತಾನ, ಎಲ್ಲಿ ಮಟ್ಟ ಕಲಿತಾನ, ಅದರ ಪೂರ ವೆಚ್ಚವನ್ನು ನಾನು ನೋಡ್ಕೊತೀನಿ. ಪಾಪ ಆ ಹುಡುಗ 2 ತಿಂಗಳ ಪ್ರಜ್ಞಾಹೀನ ಆಗಿ ಕೂಡ ಮುಂದೆ ಎಕ್ಸಾಮಿಗೆ ರೆಡಿಯಾಗಿ ಇಷ್ಟು ಪ್ರಯತ್ನ ಮಾಡಿ ಈಗ ಕೂಡ ಆ ಕೆಲಸಕ್ಕೆ ಹೋಗಿ ಬಂದಮೇಲೆ ಅವ್ರ ಮನೆ ನಡೆಯುವಂಥ ಪರಿಸ್ಥಿತಿ ಇರೋದರಿಂದ ಆ ಹುಡುಗನ ಶಿಕ್ಷಣ ಮುಂದುವರಿಬೇಕು. ಅವ ಇಲ್ಲಿಗೆ ನಿಂದಿರಿಸಬಾರ್ದು. ಅವನ ಒಂದು ಟ್ಯಾಲೆಂಟ್ ಏನೈತಿ ಅದನ್ನು ಮುಂದೆ ಬರುವ ದಿನದೊಳಗೆ ಅವನು ತೋರಿಸ್ಬೇಕು. ಅದಕ್ಕೇನು ವೆಚ್ಚ ಬರ್ತೈತಿ ಅದನ್ನೆಲ್ಲ ನಾನು ಮಾಡ್ತೇನೆ. ಏನಂತ ವಿಜಯ್ ಅಂದ್ರೆ ನಿನಗೊಂದು ಭರವಸೆ ಸಿಕ್ತು, ಈಗ ನೀ ಏನು ಓದ್ತಿ ಅದನ್ನು ಓದಿಸ್ತೇನೆ ಅಂತಾರೆ, ಏನು ಹೇಳ್ತೀನಿ? ನಾನು ಮೊದಲೇ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಪರಿಸ್ಥಿತಿ ನೋಡಿ ತಿಳ್ಕೊಂಡ ನಂತರ ನಾನು ಲಾಂಗ್ ಟರ್ಮ್ ಆಗಿ ಕಲಿಬಾರ್ದಂತ ಡಿಸೈಡ್ ಮಾಡಿದ್ದೆ. ಬಟ್ ಇದನ್ನು ಅವರು ನನಗೆ ಪ್ರೋತ್ಸಾಹ ನೀಡಿ ನನ್ನ ಶಾಲಾ ಕಾಲೇಜುಗಳ ಖರ್ಚು ವೆಚ್ಚಗಳನ್ನು ಅವರೇ ಭರಿಸಿದ ಕಾರಣ ನಾನು ಲಾಂಗ್ ಟರ್ಮ್ ಆಗಿ ಕಲಿತು ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕಂತ ಬಯಸ್ತೀನಿ ಸರ್. ಏನಾಯ್ತು ನಿಂದು ಮುಂದಿನ ಗುರಿ ಏನಾಯ್ತು? ಮುಂದೆ ನಾನು ಮೊದಲೇ ಸೇವ್ ಮಾಡ್ಬೇಕಂತ ಮಾಡಿದ್ದೇನೆ ಸರ್. ನಿಮ್ಮ ಮಗನ ಸಾಧನೆಗೆ ಬೆನ್ನು ತಟ್ಟಕ್ಕೆ ಒಂದಿಷ್ಟು ಮಂದಿ ಬಂದಾರೆ, ಏನು ಹೇಳ್ತೀರಿ? ತುಂಬ ಖುಷಿ ಆಯ್ತು ರೀ. ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ರೀ. ಬೆಂತೂರವರು ಮತ್ತು ಕಣಿವೆಯರು ಕೂಡ ಎಲ್ಲರಿಗೂ. ನನ್ನ ಮಗ ದವಾಖಾನೆಗಿದ್ದಾಗ ಎಲ್ಲರೂ ಹೆಲ್ಪ್ ಮಾಡ್ಯಾರ. ಈಗ ಬಡತನ ಐತಿ, ಓದ್ಸಕ್ಕೆ ಹಾಕಿದ್ದಿಲ್ಲ ಅಂತೀರಿ. ವಿಜಯ್ ಸರಿಗೆ ಹೇಳ್ತಾರೆ ಎಷ್ಟು ಓದ್ತಾನೆ ಅಷ್ಟು ಓದಿಸ್ತೇನೆ ಅಂತಾರೆ, ಏನು ಹೇಳ್ತೀರಿ? ತುಂಬ ಖುಷಿ ಆಯ್ತು ರೀ ಸರ್, ಓದ್ಲಿ ರೀ ಅವ. ಅಜ್ಜಾರ ಏನು ಹೇಳ್ತೀರಿ? ಈ ಮೊಮ್ಮಗಿಗೆ ಚಲೋ ಕಲಿಸ್ತೇನೆ ಅಂತ ಮುಂದೆ ಬಂದಾರೆ. ವಿಜಯ್ ಸರ್ ಈಗ ನೋಡ್ಕೋತೇನೆ ಅಂತಾರೆ, ಏನು ಹೇಳ್ತೀರಿ? ತುಂಬ ರವಣ ಇದ್ದಿಲ್ಲ ರೀ, ಚಲೋ ಆತ್ರಿ ಅದು. ಈ ಖುಷಿ ಐತೆ. ಈಗ ನಾವು ಮಾಡಿದ್ದೆಲ್ಲ ಬರೋಬ್ಬರಿ ಆತ್ರಿ. ಈಗ ನಮ್ಮ ಕೆಲಸ ಈಗ ನಾವು ಬಿಟ್ಟಿದ್ದೀರ. ಇದು ವಿಜಯ್ ಕುಟುಂಬವರ ಮಾತು, ಜೊತೆಗೆ ವಿಜಯ್ ಕುಮಾರ್ ಗಡ್ಡಿಯವರ ಮಾತು ಕೂಡ ಆಗಿದೆ. ಅಂದರೆ ಅವನ ಸಂಪೂರ್ಣ ಶಿಕ್ಷಣದ ಏನು ವೆಚ್ಚ ಇದೆ ಅದನ್ನು ನಾನು ನೋಡ್ಕೊಳ್ತೇನೆ ಅನ್ನೋ ಮಾತನ್ನು ವಿಜಯ್ ಕುಮಾರ್ ಗಡ್ಡಿಯವರು ಹೇಳ್ತಾ ಇದ್ದರೆ, ಮಗನ ಆಸೆಯಂತೆ ಅವನು ಓದುವವರೆಗೂ ಅಂದರೆ CAದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅದನ್ನು CA ಮಾಡಿಸ್ತೇವೆ ಅನ್ನೋ ಮಾತನ್ನು ಕೂಡ ಇಲ್ಲಿಯ ಸ್ಥಳೀಯರು ಜೊತೆಗೆ ಕುಟುಂಬಸ್ಥರು ಹೇಳ್ತಾ ಇರೋದು. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.